ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ KPSC ಇಂದ ಒಂದು ಎಲ್ಲರಿಗೆ ಒಂದು ಮೆಸೇಜ್ ಬಂದಿದೆ ನಿನ್ನೆ. ರೈಟ್, ಎಲ್ಲರ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿದೆ ಮತ್ತು ಅವ್ರ ವೆಬ್ಸೈಟಲ್ಲೂ ಒಂದು ಅಪ್ಡೇಟ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಸ್ವಲ್ಪ ಎಲ್ಲರಿಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅವರು ಒಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗುತ್ತೆ. ನೀವು ಅದು ಏನು ಅಪ್ಡೇಟ್ ಮಾಡೋದಿದೆ, ಏನಿಲ್ಲ, ಯಾವ ಥರ ಲಾಗಿನ್ ಮಾಡಿ ಇದು ಮಾಡಬೇಕು, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತೀನಿ. ರೈಟ್, ಸೊ ಫಸ್ಟು ನೀವು ನೋಡಬೇಕಾಗಿರೋದು KPSC ವೆಬ್ಸೈಟು ನಿಮ್ಗೆ ಗೊತ್ತಿದೆ, kpsc.kr.nic.in. ನಾನು ಅಲ್ಲೋಗಿ ನಿಮ್ಗೆ ತೋರಿಸ್ತಾ ಇರೋದು. ಇಲ್ಲಿ ನೋಡಿ, ಪತ್ರಿಕಾ ಪ್ರಕಟಣೆಯಲ್ಲಿ ಸೂಚಿಸಿರೋ ವಿವಿಧ ಹುದ್ದೆಗಳ ಕಡ್ಡಾಯ ಕನ್ನಡ ಪರೀಕ್ಷೆಗೆ ವಿನಾಯಿತಿ ಪಡೆಯಲು ಲಿಂಕ್ ಪ್ರಕಟಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಕೆಳಗಡೆ ನೋಡಿ, ರೈಟ್, ಪ್ರೆಸ್ ನೋಟ್ ರಿಗಾರ್ಡಿಂಗ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಫಾರ್ ದ ವೇರಿಯಸ್ ಪೋಸ್ಟ್ ಪಬ್ಲಿಷ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದೆ ಅದ್ರ ಬಗ್ಗೆ ಇಲ್ಲಿ ನೋಡೋಣ. ಸೊ ಈಗ ಇಲ್ಲಿ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ 102 2022 18/3/2025 ಅನ್ವಯ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಗಳು. ಆಯ್ತಾ, ಇದರ ಪ್ರಕಾರ ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ನೋಡಿ, ಫಸ್ಟ್ SSLC ನೀವು, ಮತ್ತೆ ಸೆಕೆಂಡು ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟ ಪರೀಕ್ಷೆಗಳಲ್ಲಿ, ಆಯ್ತಾ, ಈ PUC ಇರ್ಬೋದು ಅಥವಾ ಯಾವುದೋ ಒಂದು ಎಕ್ಸಾಮ್ ಇರ್ಬೋದು, ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ, ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಅಷ್ಟೇ, ಥರ್ಡ್ ಇದ್ರೆ ನೀವು ಇದಕ್ಕೆ ಅಪ್ಲಿಕೇಬಲ್ ಇಲ್ಲ. ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ, ಆಯ್ತಾ, ಅಲ್ಲಿ ತೋರಿಸ್ತಾ ಇದ್ದಾರೆ, ಒಂದು ನಿಮಿಷ, ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರ ಅಂದ್ರೆ ಯಾವುದು, KEAನು ಬರುತ್ತೆ, KPSCನೂ ಬರುತ್ತೆ, KEAನು ಬರುತ್ತೆ. ಆಯ್ಕೆ ಪ್ರಾಧಿಕಾರ ಅಂದ್ರೆ KEAನೇ. ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಿರತಕ್ಕದೆಂದು ನಿರ್ದಿಷ್ಟಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ನೀವು ಪ್ರೀವಿಯಸ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಅಲ್ಲಿ ಕನ್ನಡ ಎಕ್ಸಾಮ್ ನೀವು ಪಾಸ್ ಆಗಿರೋರು ಇದ್ರೆ, ನಿಮ್ಮ ಹತ್ರದ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡ್ಕೊಂಡಿರೋದಿದ್ರೆ, ಆಯ್ತಾ, ಅವು ನಿಮಗೆ ಯಾವುದೇ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, SSLCಯಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ಓದಿರೋರು ಇದ್ರೆ, ಆಯ್ತಾ, ನಿಮ್ಗೆ ಯಾವುದೇ ಥರದ್ದು ಏನಂದ್ರೆ ಕನ್ನಡ ಎಕ್ಸಾಮ್ ಇದ್ರ ಮುಂದೆ ಇವಾಗ ಬರೆಯೋದು ಬೇಕಾಗಿಲ್ಲ. ಅಥವಾ PUCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನೀವು ಏನಾದರೂ ಒಂದು ಓದಿರೋ ಇದ್ರೆ ನಿಮಗೆ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ. ಈ ಫಸ್ಟ್ ಪ್ಯಾರಾಗ್ರಾಫಿಂದ ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಂತೆ ಈ ಕೆಳಕಂಡ ಅಧಿಸೂಚನೆಗಳ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತು ಯಾವುದೇ ಅರ್ಜಿ ಸಲ್ಲಿಸದೆ ಕೇವಲ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಬಿಟ್ಟಿದ್ದಾರೆ ಮಾಡುವ ಅಭ್ಯರ್ಥಿಗಳು ಈ ವೆಬ್ಸೈಟ್ ಏನಿದೆಯಲ್ಲ, ಈ ಒಂದು ಲಿಂಕ್ಗೆ ವೈಯಕ್ತಿಕ ವಿವರಗಳ ಅಡಿಯಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಟ್ಯಾಬ್ನಲ್ಲಿ ಮತ್ತೊಮ್ಮೆ ಕನ್ನಡ ಭಾಷಾ ವಿವರಗಳನ್ನು 21/5 ಕಡ್ಡಾಯವಾಗಿ ನವೀಕರಿಸಲು ಈ ಮೂಲಕ ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. 21 ದಿವಸ, 21ನೇ ತಾರೀಕುವರೆಗೂ ಇದೆ, ಆಯ್ತಾ, ಇವತ್ತು 8ನೇ ತಾರೀಕು, ಸೊ 21 ಇದೆ ಅಂದ್ರೆ ಟೈಮ್ ಇದೆ, ಬಟ್ ನೀವು ಲೇಟ್ ಮಾಡಕ್ಕೆ ಹೋಗಬೇಡಿ. ಈ ಏನು ಕೊಟ್ಟಿದ್ದಾರೆ ಇವಾಗ ಕೆಳಗಡೆ ನೋಟಿಫಿಕೇಶನ್ ಏನು ಕೊಟ್ಟಿದೆ ಅಂದರೆ, ಈ ಎಲ್ಲ ನೋಟಿಫಿಕೇಶನ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಒಂದು ನಿಮಿಷ, ಈ ಎಲ್ಲ ನೋಟಿಫಿಕೇಶನ್ ಏನು ಕಾಣಿಸ್ತಾ ಇದೆ ನೋಡಿ, ಯಾವುದು ಕೃಷಿ ಅಧಿಕಾರಿ, ಆಯ್ತಾ, ಇದು RPC, ಇದು ಹೈದರಾಬಾದ್ ಕರ್ನಾಟಕ ಪದವಿ ಮಟ್ಟ ಗ್ರೂಪ್ C, ಇದು ಪದವಿ ಮಟ್ಟ ಗ್ರೂಪ್ C ಹುದ್ದೆಗಳು, ಆಯ್ತಾ. ಅದಾದ್ಮೇಲೆ ಇಲ್ಲಿ ನೋಡಿ, ಪದವಿಗಿಂತ ಕೆಳಮಟ್ಟದ ವಿದ್ಯಾರ್ಥಿ ಗ್ರೂಪ್ C 97 ಪೋಸ್ಟು, ಇದ್ರದ್ದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ಇದು ಪದವಿಗಿಂತ ಕೆಳಮಟ್ಟ ವಿದ್ಯಾರ್ಥಿ ಗ್ರೂಪ್ C, ರೈಟ್, 313, ಇದು ಎಕ್ಸಾಮ್ ಆಗಿದೆ ಆಲ್ರೆಡಿ, ರೈಟ್, ಇದ್ರದ್ದು. ಆಮೇಲೆ ಕೈಗಾರಿಕಾ ತರಬೇತಿ ಉದ್ಯೋಗ, ವಿವಿಧ ಗ್ರೂಪ್ B ಯಾರು ಬರ್ದಿದ್ದೀರಲ್ಲ, BBMP ಎಲ್ಲ ಬರ್ದಿರೋರು ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ರೈಟ್. ಮತ್ತೆ ಅದು ಗ್ರೂಪ್ Bನು ಸೇಮ್, ಇದು HKದಿದೆ, ರೈಟ್. ಆಮೇಲೆ ಪಶು ವೈದ್ಯಾಧಿಕಾರಿ, ಇದ್ರೂ 400 ಪೋಸ್ಟ್ದು ಇದೆ. ಇವೇನಿದೆ ಇವೆಲ್ಲ ನೋಟಿಫಿಕೇಶನು ಯಾರ್ಯಾರು ಅಪ್ಲೈ ಮಾಡಿದಿರಲ್ಲ, ಇವೆಲ್ಲರೂ ಏನಂತಂದರೆ ಇದರಲ್ಲಿ ನೀವು ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಅಪ್ಡೇಟ್ ಮಾಡಬೇಕು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ, ರೈಟ್. ಅಪ್ಡೇಟ್ ಹೆಂಗೆ ಮಾಡಬೇಕು, ಫಸ್ಟ್ ಆಫ್ ಆಲ್ KPSC ವೆಬ್ಸೈಟಲ್ಲಿ ಹೋಗಿ, ನಾನು ಒಂದ್ಸಲ ರಿಫ್ರೆಶ್ ಕೊಡ್ತೀನಿ, ಸೊ ದಟ್ ಬರಲಿ, ಒಂದು ನಿಮಿಷ ರಿಫ್ರೆಶ್ ಆಗ್ತದೆ, ಸೊ ದಟ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ ಏನು ಮಾಡ್ತಾ ಇದ್ದೀರ ಅಂತ. ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಹೇಳ್ತಾರೆ ನೋಡಿ. ಇಲ್ಲಿ ಲಿಂಕ್ ಇದೆ,
ಸೊ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಫಸ್ಟ್ ಲಿಂಕ್ ಫಾರ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ರೈಟ್. ಸೊ ಲಿಂಕ್ ಮೇಲೆ ಓಪನ್ ಮಾಡಿದ ತಕ್ಷಣ ಒಂದು ನಿಮಿಷ, ಸೊ ಲಾಗಿನ್ ಮಾಡ್ಬೇಕು ನೀವು. ಲಾಗಿನ್ ಆದ ತಕ್ಷಣ ರೈಟ್ ಲಿಂಕ್ ಮೇಲೆ ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಒಂದೇ ಒಂದು ನಿಮಿಷ. ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಡೀಟೇಲ್ಸ್ ಬರುತ್ತೆ ಅಪ್ಲಿಕೇಶನ್. ನೋಡಿ ಈ ಥರ ಯೂಸರ್ ನೇಮು, ನಿಮ್ಮ ನಂಬರ್, ಮೊಬೈಲ್ ನಂಬರು, ಇಮೇಲ್ ಐ ಡಿ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಈ ಥರ ಬರುತ್ತೆ. ಏನಿದೆ, ಈ ಕೆಳಗಿನ ಅಧಿಸೂಚನೆಗಳಿಗೆ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರ್ಕಾರದ ಹೊಸ ಆದೇಶ ಪ್ರಕಾರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ವಿನಾಯಿತಿ ಪಡೆಯಲು ಕನ್ನಡ ಭಾಷಾ ವಿವರಗಳು ಕಡ್ಡಾಯ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು, ಆಯಿತಾ, ಡೀಟೇಲ್ಸು, ಪ್ರಿವಿಯಸ್ ಅಪ್ಲೈಡ್ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ KPSC ನೋಟಿಫಿಕೇಶನ್ ನಂಬರ್ ಅಂತ ಹೇಳ್ತಾ ಇದೆ. ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ತೀನಿ. ಈಗ RPC ಅಂತ ಇದೆ, ಇಲ್ಲಿ ಕೇಳ್ತಾ ಇದೆ ನೋಡಿ, ಹ್ಯಾವ್ ಯು ಪಾಸ್ ದ ಕನ್ನಡ ಲ್ಯಾಂಗ್ವೇಜ್ ಇನ್ ಯುವರ್ ಅಕಾಡೆಮಿಕ್ಸು, ಆಯಿತಾ. ಕನ್ನಡ ಓದಿದ್ದೀರಾ ಅಂದರೆ ಎಸ್ ಅಂತ ಕೊಟ್ಟಿದ್ದೀನಿ ನಾನು. SSLC ಅಂದರೆ SSLCಲಿ ಓದಿದ್ದೀನಿ ನಾನು, ಇದು ಕೊಡ್ತೀನಿ. ಫಸ್ಟ್ ಲ್ಯಾಂಗ್ವೇಜಲ್ಲಿ ನಾನು ಓದಿದ್ದೀನಿ ಕನ್ನಡ. ಸೊ ಇಲ್ಲಿ ಏನು ಮಾಡಬೇಕು, ಇವಾಗ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಆಮೇಲೆ ಇಲ್ಲಿ ಫೈಲ್ನ ಚೂಸ್ ಮಾಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ, ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡು, 10ನೇ ಮಾರ್ಕ್ಸ್ ಕಾರ್ಡ್ನ ಹಾಕಬೇಕು. ಮುಗೀತು ಅಷ್ಟೇ, ರೈಟ್. ಇದಿಷ್ಟು ಮಾಡಿಬಿಟ್ಟು ಸೇವ್ ಮಾಡಿ. ಇಷ್ಟೇ ಕೆಲಸ ಅವರು ಹೇಳ್ತಾ ಇರೋದು ಎಕ್ಸ್ಟ್ರಾ, ಯಾಕೆಂದರೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಮಾಡೋಣ. ನಾನು ನನ್ನದೇ ಲಾಗಿನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ನೋ ಇಶ್ಯೂ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದು ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ, ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.